ஹல்லேலூயா ஹல்லேலூயா. கர்த்தருக்கு ஸ்தோத்திரம். ದೇವರ ನಮಗೆ ಸ್ತೋತ್ರವು. தேவன் நம்முடைய கண்ணீரை துடைப்பார். ದೇವರು ನಮ್ಮ ಕಣ್ಣೀರನ್ನು ಒರೆಸುತ್ತಾನೆ. கடன்காரர்களாக அல்ல, ಸಾಲಗಾರರಾಗಿ ಅಲ್ಲ, ನಾವು கடன் கொடுக்கும்படியாக தேவன் நம்மை வழிநடத்துவார். ಸಾಲವನ್ನು ಕೊಡುವವರನ್ನಾಗಿ ನಮ್ಮನ್ನು ದೇವರು ಆಶೀರ್ವದಿಸುತ್ತಾನೆ. நாம் ಅಡಿಮೆಗಳಾக அல்ல, ನಾವು ದಾಸರಾಗಿ ಅಲ್ಲ, நாம் ರಾಜಾக்களும் ஆசாரியர்களுமாக வாழும்படி ನಾವು ರಾಜರಾಗಿಯೂ ಯಾಜಕರಾಗಿಯೂ ನಾವು ಬಾಳುವಂತೆ ಯೇಸು ಕ್ರಿಸ್ತ இந்த பூமிக்கு வந்திருக்கிறார். ಯೇಸು ಕ್ರಿಸ್ತನು ಈ ಲೋಕಕ್ಕೆ ಬಂದಿದ್ದಾನೆ. வெளிப்படுத்தின விசேஷம் ಪ್ರಕಟಣೆ 1ನೇ அதிகாரம் 1ನೇ ಅಧ್ಯಾಯ 6வது ವಚನத்தை ವಾಸಿப்போம். 6ನೇ ವಾಕ್ಯವನ್ನು ನಾವು ಓದೋಣ. ಕನ್ನಡ, ತೆಲುಗು, ಇಂಗ್ಲಿಷ್, ತಮಿಳು. ನಮ್ಮನ್ನು ಪ್ರೀತಿಸುವವನು ತನ್ನ ರಕ್ತದ ಮೂಲಕ ನಮ್ಮನ್ನು ಪಾಪಗಳಿಂದ ಬಿಡಿಸಿದವನು, ನಮ್ಮನ್ನು ರಾಜ್ಯವನ್ನಾಗಿಯೂ ತನ್ನ ತಂದೆಯಾದ ದೇವರಿಗೆ ಯಾಜಕರನ್ನಾಗಿಯೂ ಮಾಡಿದವನು ಆಗಿರುವಾತನಿಗೆ ಯುಗಾಂತರಗಳಲ್ಲಿಯೂ ಘನ ಮಹತ್ವಗಳಿರಲಿ. ಆಮೇನ್. தமது ரத்தத்தினாலே நம்முடைய பாவங்களை நம்மை கழுவி நம்முடைய பிதாவாகிய நம்மை பாதுகாக்கவோ அதற்கு மகிமையும் எந்தெந்தையும் சென்றெடுத்தாக. ఆమేన్. మన పాపముల నుండి మనలను విడిపించిన వానికి మహిమయు ప్రభావములు యుగయుగములు కలుగునుగాక. ఆమెన్. ఆయన మనలను తన తండ్రియగు దేవునికి ఒక రాజ్యముగాను యాజకులుగాను చేసెను. And has made us to be a kingdom and priests to serve his God and Father. To him be glory and power forever and ever. Amen. ಆಮೆನ್. ಆಮೇನ್. வெளிப்படுத்தின விசேஷம் 1ாம் அதிகாரத்தில் ಪ್ರಕಟಣೆ 1ನೇ ಅಧ್ಯಾಯದಲ್ಲಿ 6வது வசனம் என்ன சொல்லுகிறது? 6ನೇ ವಾಕ್ಯ ಏನು ಹೇಳುತ್ತದೆ? மகிமையும் வல்லமையும் என்றென்றைக்கும் உமக்கே என்று யாருக்கு சொல்லப்படுகிறது? ಮಹಿಮೆಯ ಪ್ರಭಾವವು ಯಾವಾಗಲೂ ನಿಮಗೆಂದು ಯಾರಿಗೆ ಹೇಳಲ್ಪಟ್ಟಿದೆ? இல்ல, படிக்கும் போது நல்லா படிக்கணும். ಓದುವಾಗ ಗಮನಿಸಿ ನಾವು ಓದಬೇಕು. யாருக்கு? ಯಾರಿಗೆ? ಯೇಸು ಕ್ರಿಸ್ತುவுக்கு. ಯೇಸು ಕ್ರಿಸ್ತನಿಗೆ. ಯೇಸು ಕ್ರಿಸ್ತು தான் என்ன செய்றாரு? ಯೇಸು ಕ್ರಿಸ್ತನು ಏನು ಮಾಡುತ್ತಾನೆ? நமக்காக ரத்தத்தை சிந்தியிருக்கிறார். ನಮಗಾಗಿ ರಕ್ತವನ್ನು ಆತನು ಸುರಿಸಿದ್ದಾನೆ. ತಂದೆ பிதாவாகிய தேவன் சிலுவையில் போனாரா? ತಂದೆಯಾದ ದೇವರು ಶಿಲುವೆಗೆ ಹೋದನೆ. அவர் சிம்மாசனத்தில் உட்கார்ந்திருக்கிறார். ಆತನು ಸಿಂಹಾಸನದಲ್ಲಿ ರೂಢನಾಗಿದ್ದಾನೆ. மகனைத்தான் பூமிக்கு அனுப்பியிருக்கிறார். ಮಗನನ್ನೇ ಭೂಲೋಕಕ್ಕೆ ಕಳಿಸಿಕೊಟ್ಟನು. பூமிக்கு வந்தவர் தான் ஆண்டவராகிய தேவகுமாரனாகிய இயேசு கிறிஸ்து. ಭೂಮಿಗೆ ಬಂದಾತನು ದೇವರಾದಂತ ಕುಮಾರನಾದ ಯೇಸು ದೇವರ ಮಗನಾದ ಯೇಸು ಕ್ರಿಸ್ತನು. ದೇವರು ತಂದೆಯಾದ ದೇವರು ಮೇಲೆ இருக்கிறாரு. ತಂದೆಯಾದ ದೇವರು ಮೇಲಿದ್ದಾನೆ. ಭೂಮಿಗೆ ಅನುಪಪಟ್ಟು வந்தவர் ಯಾರು? ಭೂಮಿಗೆ ಕಳಿಸಲ್ಪಟ್ಟು ಬಂದಾತನು ಯಾರು? ದೇವರ ಕುಮಾರನಾದ ಯೇಸು. ಯೇಸು. ಹಲ್ಲೆಲೂಯಾ. ಹಲ್ಲೆಲೂಯಾ. ದೇವರ ಕುಮಾರನಾದ ಯೇಸು. ದೇವರ ಕುಮಾರನಾದ ಯೇಸು அவர்தான் ಆತನೇ நமக்காக சிலுவையில் ரத்தத்தை சிந்தினார். ನಮಗಾಗಿ ಶಿಲುಬೆಯಲ್ಲಿ ರಕ್ತವನ್ನು ಸುರಿಸಿದನು. அப்புறம் என்ன செய்தாரு? ಅನಂತರ ಏನು ಮಾಡಿದನು? ನಮ್ಮನ್ನು ராஜாவாக அவர் பண்ணியிருக்கிறார். ರಾಜನನ್ನಾಗಿ ಆತನು ಮಾಡಿದ್ದಾನೆ. பிதாவுக்கு முன்பாக நம்மை ஆசாரியர்களாக மாற்றியிருக்கிறார். ತಂದೆಯ ಮುಂದೆ ನಮ್ಮನ್ನು ಯಾಜಕರನ್ನಾಗಿ ಮಾರ್ಪಡಿಸಿದ್ದಾನೆ. ಯಾರು? கர்த்தனாದ இயேசு கிறிஸ்து. ಕರ್ತನಾದ ಯೇಸು ಕ್ರಿಸ್ತನು. ಹಲ್ಲೆಲೂಯಾ. ಹಲ್ಲೆಲೂಯಾ. தேவனுடைய மகனாகிய இயேசு. ದೇವರ ಮಗನಾದಂತ ಯೇಸು. தேவனுடைய மகனாகிய இயேசு. ದೇವರ ಮಗನಾದಂತ ಯೇಸು நம்மள சாதாரணமான மண்ணா இருந்த ಸಾಧಾರಣವಾದ ನಮ್ಮನ್ನು ಮಣ್ಣಾದಂತ ನಮ್ಮನ್ನು ರಾಜಾக்களாக மாற்றி ರಾಜರನ್ನಾಗಿ ಬದಲಾಯಿಸಿ நம்மை என்ன பண்ணியிருக்காரு? ನಮ್ಮನ್ನೇನು ಮಾಡಿದನು? பிதாவுக்கு முன்பாக யாஜகராக பண்ணியிருக்கிறார். ತಂದೆಯ ಮುಂದೆ ನಮ್ಮನ್ನು ಯಾಜಕರನ್ನಾಗಿ ಕೂಡ ಮಾಡಿದ್ದಾನೆ. இப்ப ராஜான்னா என்ன அர்த்தம்? ರಾಜನಂದ್ರೆ ಏನು ಅರ್ಥವು? நீங்களாம் ராஜாவா? ನೀವೆಲ್ಲರೂ ರಾಜರೇ? நீங்களாம் ராணிங்களா? ನೀವೆಲ್ಲರೂ ರಾಣಿರೇ? அப்படின்னாக்கா உங்களை பாருங்க, நீங்களே பாருங்க, நீங்க ராஜா மாதிரி இருக்கிறீங்களா? ಹಾಗಂದ್ರೆ ಅವಾಗ ನಿಮ್ಮನ್ನೇ ನೀವೇ ನೋಡಿಕೊಳ್ಳಿರಿ. ನೀವು ರಾಜನಂತೆ ರಾಣಿಗಳಂತೆ ಇದ್ದೀರಾ? எப்படி இருக்கீங்க? ಹೇಗಿದ್ದೀರಿ? ನಮ್ಮನ್ನು ನೋಡಿಕೊಂಡ್ರೆ ಸಾಮಾನ್ಯವಾದ ಮನುಷ್ಯರಂತೆ ಇದ್ದೀವಿ. நீங்க ராஜாவா இல்லையா? ನಾವು ಕ್ರಿಸ್ತನೊಳಗೆ ರಾಜರಾಗಿದ್ದೇವೆ. சரி, அப்படின்னா என்னன்னு கேக்குறேன். ಹಾಗಂದ್ರೆ ಏನರ್ಥ? ராஜான்னா என்ன? ರಾಜನೆಂದರೆ ಏನು? ಪರಿಪಾಲನೆ ಮಾಡುವವರು. நீ உத்தரவு கொடுப்பாரு. நான் சொல்றது நீங்க மொழிபெயருங்க. தப்பா சொல்லி மாட்டிக்கிறீங்க. அப்புறமா ராஜான்னா யாரு? ರಾಜನೆಂದರೆ ಯಾರು? அப்படின்னா மத்தவங்க யாரு? ಹಾಗಾದ್ರೆ ಮತ್ತೆ ಯಾರು?
ಉಳಿದವರು ಯಾರು? ಉಳಿದವರು ಯಾರು? ರಾಜನ ರಾಜಾவுக்கு மற்றவங்களுக்கு என்ன வித்தியாசம்? ರಾಜನಿಗೂ ಮತ್ತೊಬ್ಬರಿರುವಂತಹ ವ್ಯತ್ಯಾಸವು ಏನು? ஆமென், கை தட்டி. ராஜன்னு சொன்னா ಆಳುವವನು. ஆளுபவನು. ಉಳಿದವರು ಪ್ರಜೆಗಳೆಂದ್ರೆ ಯಾರು? ಆಳಲ್ ಪಡುವವರು, ಆತನ ಆಳ್ವಿಕೆಯಲ್ಲಿ ನಡೆಸಲ್ಪಡುವವರು. ಸರಿ, ಅವ್ರಿಗೆ ಇನ್ನೊಂದು பேர் என்ன? ಅವ್ರಿಗೆ ಮತ್ತೊಂದು ಹೆಸರೇನು? தாசரு. ಚಪ್ಪಾಳೆ ತಟ್ಟಿ. இப்போ நம்மளை இயேசு கிறிஸ்து தான் நம்மள என்ன பண்ணிருக்காருன்னா ராஜாவா பண்ணிருக்கிறார். ಇವಾಗ ಯೇಸು ಕ್ರಿಸ್ತನು ನಮ್ಮನ್ನು ಏನು ಮಾಡಿದ್ದಾನೆ ಅಂದ್ರೆ ರಾಜರನ್ನಾಗಿ ಮಾಡಿದ್ದಾನೆ. அப்படின்னா இது அதுக்கு முன்னாடி நம்ம எப்படி இருந்தோம்? ಹಾಗಾದ್ರೆ ಅದಕ್ಕೆ ಮುಂಚೆ ನಾವು ಹೇಗಿದ್ದೆವು? இயேசு கிறிஸ்து நம்மை ராஜாவாக ஆக்குவதற்கு முன்பாக நாம் எப்படி இருந்தோம்? ಯೇಸು ಕ್ರಿಸ್ತನು ನಮ್ಮ ರಾಜರನ್ನಾಗಿ ಮಾಡುವುದಕ್ಕೆ ಮುಂಚಿತವಾಗಿ ನಾವು ಹೇಗಿದ್ದೆವು? நாம அடிமைகளா இருந்தோம். ನಾವು ದಾಸರಾಗಿದ್ದೆವು. எதுக்கு அடிமையா இருந்தீங்க? ಯಾವುದಕ್ಕೆ ದಾಸರಾಗಿದ್ದೆವು? ಪಾಪಕ್ಕೆ. ಪಾಪಕ್ಕೆ. ಪಾಪಕ್ಕೆ ದಾಸರ್னா என்ன அர்த்தம்? ಪಾಪಕ್ಕೆ ದಾಸರನ್ನ ಅರ್ಥವು பாவத்தை நீங்க செய்யாம அது விடாது. ಪಾಪವನ್ನು ನೀವು ಮಾಡದಿದ್ರೆ ಅದು ನಿಮ್ಮನ್ನು ಬಿಡುವುದಿಲ್ಲ. பாவத்துக்கு அடிமையா இருக்கிறவன் பாவம் செஞ்சே தீருவான். ಪಾಪಕ್ಕೆ ದಾಸನಾಗಿರುವವನು ಪಾಪವನ್ನು ಮಾಡೇ ತೀರುತ್ತಾನೆ. அதனாலதான் அவனுக்கு பேரு. ಆದ್ದರಿಂದ ಅವನಿಗೆ ಹೆಸರು பாவத்துக்கு அடிமை. ಪಾಪಕ್ಕೆ ಅವನು ದಾಸನು. பாவத்துக்கு அடிமையா இருக்கிறவன், ಪಾಪಕ್ಕೆ ದಾಸನಾಗಿರುವವನು பாவம் செஞ்சே தீரணும்னு சொல்லி அந்த பாவம் அவனை தள்ளிக்கிட்டு போகும். ಪಾಪವನ್ನು ಅವನು ಮಾಡಿ ತೀರಬೇಕೆಂದು ಅವನ ಪಾಪವನ್ನು ತಳ್ಳಿಕೊಂಡು ಹೋಗುವುದು. பாவத்துக்கு அவன் அடிமையா இருக்கான். பாவம் செஞ்சே தீரணும். ಅವನು ಪಾಪಕ್ಕೆ ದಾಸನಾಗಿದ್ದಾನೆ. ಅವನು ಪಾಪವನ್ನು ಮಾಡಲೇಬೇಕು. புரியுதா உங்களுக்கு? ಅರ್ಥವಾಗುತ್ತಿದೆ ನಿಮಗೆ? எகிப்து தேசத்துல இஸ்ரேல் ஜனங்க எப்படி இருந்தாங்க? ಐಗುಪ್ತ ದೇಶದಲ್ಲಿ ಇಸ್ರಾಯೇಲ್ ಜನರು ಹೇಗಿದ್ದರು? அடிமைகளா இருந்தாங்க. ಅವರು ಗುಲಾಮರಾಗಿದ್ದರು. யாருக்கு அடிமையா இருந்தாங்க? ಯಾರಿಗೆ ದಾಸರಾಗಿದ್ದರು? பார்வோனுக்கும் ಫರೋಹನಿಗೂ அந்த ஊர் ஜனங்களுக்கும். ಆ ಊರಿನ ಜನರಿಗೂ. அந்த தேசத்துக்காரங்க என்ன சொன்னாலும் இவங்க செஞ்சுதான் ஆகணும். ಆ ದೇಶದ ಜನರು ಏನೇ ಹೇಳಿದರೂ ಇವರು ಮಾಡಿ ಮುಗಿಸಲೇಬೇಕು. அப்ப எகிப்துக்கு அடிமையா இருக்கிறவன், ಐಗುಪ್ತಿಗೆ ದಾಸರಾಗಿರುವವರು அந்த எகிப்துக்காரங்க சொல்லுடைய எல்லா சட்டதிட்டங்களுக்கும் அதிகாரத்துக்கும் இவங்க அடி பணிஞ்சு செஞ்சே தீரணும். ಆ ಐಗುಪ್ತ ದೇಶದಲ್ಲಿ ಎಲ್ಲ ಕಾನೂನುಗಳಿಗೂ ಎಲ್ಲ ಕಟ್ಟಳೆಗಳಿಗೂ ಅವರು ಅಧೀನರಾಗಿ ಎಲ್ಲವನ್ನು ಮಾಡಿ ಮುಗಿಸಲೇಬೇಕು. அப்படி செய்யலன்னா என்ன வரும்? ಹಾಗೆ ಮಾಡಿದ ಹೋದರೆ ಏನು ಬರುವುದು? அடி விழும். ಏಟುಗೂ ಬೀಳುತ್ತದೆ. சவுக்கடி, சாட்டையில் அடிப்பாங்க, ಕೊರಡೆಯಿಂದ ಹೊಡೆಯುತ್ತಾರೆ, தடியில் அடிப்பாங்க, ಅವರ ಚಾಟಿಯಿಂದ ಹೊಡೆಯುತ್ತಾರೆ, கட்டையில் அடிப்பாங்க, ಕಟ್ಟೆಗಳಿಂದ ಹೊಡೆಯುತ್ತಾರೆ, அவங்க கையில் கூட அடிப்பாங்க, ಅವರ ಕೈಯಿಂದಲೂ ಹೊಡೆಯುತ್ತಾರೆ. நினைச்சாக்க ಬಿಲ್ ಅಡಿச்சு ಕೂಡ ಸಾವಡಿப்பாங்க. ಅವರು ಬಿಲ್ಲಿಂದ ಹೊಡೆದು ಕೂಡ ಅವರನ್ನು ಮರಣ ಸಾಯಿಸಬಹುದು. அவங்க சொல்றதை செஞ்சே தீரணும். ಅವರು ಹೇಳಿದ್ದನ್ನು ಮಾಡಿ ಮುಗಿಸಲೇಬೇಕು. அப்படிதான் அடிமைகளாக இருந்தாங்க. ಆ ವಿಧವಾಗಿ ಅವರು ದಾಸರಾಗಿದ್ದರು. சீனாய் மலைகிட்ட வரும்போது, ಸಿನಾಯಿ ಬೆಟ್ಟದ ಹತ್ರ ಬರುವಾಗ தேவனுடைய விடுதலை பெற்றவர்களாக மாறினார்கள். ದೇವರ ಬಿಡುಗಡೆಯನ್ನು ಹೊಂದಿದವರಾಗ ಅವರು ಬದಲಾದರು. தேவன் அவர்களுக்கு சொன்னாரு, ದೇವರು ಅವರಿಗೆ ಹೇಳಿದನು, உங்களை நான் விடுதலை பண்ணிட்டேன், ನಿಮ್ಮನ್ನು ನಾನು ಬಿಡುಗಡೆ ಮಾಡಿದನು. அப்படின்னா ಹಾಗಾದರೆ நீங்க இப்ப யாரு மாதிரி இல்ல, ಇವಾಗ ನೀವು ಯಾರಂತೆ ನೀವು ಇಲ್ಲ, தாசராகி இல்ல, ದಾಸರಾಗಿ ಇಲ್ಲ, ಗುಲಾಮರಾಗಿ ಇಲ್ಲ. அப்ப தாசர்களுக்கும் ராஜாக்களுக்கு என்ன வித்தியாசம்? ಹಾಗಾದ್ರೆ ದಾಸರಿಗೂ ರಾಜರಿರುವಂತ ವ್ಯತ್ಯಾಸವು ಏನು? இப்போ ಈಗ அடிமை இல்ல, ನೀವು ದಾಸರಲ್ಲ. அப்படின்னா ಹಾಗಾದರೆ ராஜா மாதிரி போவேன் அப்படின்னு அர்த்தம். ನಾನು ರಾಜನಾಗಿ ಹೋಗುತ್ತೇನೆ ಎಂದು ಅರ್ಥವು. அப்படின்னா என்ன அர்த்தம்? ಏನರ್ಥವು? நான் சுதந்திரமா இருக்கிறேன்னு அர்த்தம். ನಾನು ಸ್ವತಂತ್ರನಾದೇನೆ ಅರ್ಥವು. ராஜா எங்கேயாவது போனா யாராவது கேட்பாங்களா? எதுக்கு அங்க போறீங்க, எதுக்கு அங்க நிக்கிறீங்க, என்ன பாக்குறீங்க, யாராவது கேட்பாங்களா? ಅಂತ ರಾಜನ ಎಲ್ಲಿಗಾದ್ರೂ ಹೋದರೆ ಯಾರಾದ್ರೂ ಕೇಳ್ತಾರೆ, ಏಕೆ ಅಲ್ಲಿಗೆ ಹೋಗುತ್ತೆ, ಏಕೆ ಅಲ್ಲಿ ನಿಂತ್ಕೊಳ್ಳುತ್ತೆ ಎಂದು ಯಾರಾದ್ರೂ ಕೇಳುತ್ತಾರಾ? என்ன வேணும், எதுக்கு அங்க உட்கார்ந்துட்டு இருக்கிற, அப்படி யாராவது கேட்பாங்களா? ನಿನಗೆ ಏನು ಬೇಕು, ಏಕೆ ಅಲ್ಲಿ ಕುಳಿತಿದ್ದೀಯ ಎಂದು ಯಾರಾದ್ರೂ ಕೇಳುತ್ತಾರಾ? ஏன்? ಏಕೆ? அவன் ராஜா. ಅವನು ರಾಜನು. ராஜன் என்ன அர்த்தம்? ರಾಜನೆಂದರೆ ಏನರ್ಥವು? அவன் யாருக்கு கீழேயே இல்லைன்னு அர்த்தம். ಯಾರ ಅಧೀನದಲ್ಲಿ ಇಲ್ಲವೆಂದು ಅರ್ಥವು. அவன் சுதந்திரவாளி, ಅವನು ಸ್ವತಂತ್ರವಾಲಿಯು, அவன் விடுதலை ஆகப்பட்டவன், ಅದನ್ನು ಬಿಡುಗಡೆ ಹೊಂದಿದವನು, அவனுக்கு அதிகாரம் இருக்குது, ಅವನಿಗೆ ಅಧಿಕಾರವಿರುವುದು, அந்தஸ்து இருக்குது, ಅಂತಸ್ತಿರುವುದು, மரியாதை இருக்குது, ಮರ್ಯಾದೆ ಇರುವುದು. அத்தனையும் இயேசு கிறிஸ்து மூலமா நமக்கு தேவன் கொடுத்திருக்கிறார். ಅಷ್ಟನ್ನು ಯೇಸು ಕ್ರಿಸ್ತನ ಮೂಲಕವಾಗಿ ದೇವರು ನಮಗೆ ಕೊಟ್ಟಿದ್ದಾನೆ. அதுக்காக. ஆனா எல்லாம் சும்மா வரல. ಆದರೆ ಅದೆಲ್ಲವೂ ಸುಮ್ಮನೆ ನಮಗೆ ಬರಲಿಲ್ಲ. எப்படி வந்துச்சு? ಹೀಗೆ ಬಂದಿತ್ತು. இயேசு மனுஷனானும் ஆகணும், ಯೇಸು ಮನುಷ್ಯನಾಗಬೇಕು, பிதாவோடு சமமா இருக்கிறதை விட்டு அவர் இறங்கி வரணும், ತಂದೆಗೆ ಸಮಾನವಾದ ಒಂದು ಸ್ಥಾನವನ್ನು ಬಿಟ್ಟು ಕೆಳಗೆ ಇಳಿದು ಬರಬೇಕು, மனுஷனை போல மாறணும், ಮನುಷ್ಯನಂತ ಬದಲಾಗಬೇಕು. மனுஷர்களுக்குள்ள பல தரங்கள் இருக்கிறது, ಮನುಷ್ಯರಲ್ಲಿ ಕೆಲವು ಹಂತಗಳು ಉಂಟು. அதுல அவர் அடிமையின் ரூபம் எடுக்கணும், ಅದರಲ್ಲಿ ಅಡಿಮೆಯ ದಾಸನ ರೂಪವನ್ನು ಧರಿಸಬೇಕು. ஏன்? ಏಕೆ? நீங்கள் நானும் ಅಡಿಮೆகளா இருந்ததுனால, ನಾವು ದಾಸರಾಗಿರುವುದರಿಂದಲೇ நம்மை போலவே அவர் மாறினார். ನಮ್ಮಂತೆಯೇ ಆತನು ಬದಲಾದನು. ஆனால் அவர் பாவம் செய்யவில்லை. ಆದರೆ ಆತನು ಯಾವುದೇ ಪಾಪವನ್ನು ಮಾಡಲೇ ಇಲ್ಲ.
நாம் பாவத்துக்கு அடிமையா இருந்தோம். ನಾವು ಪಾಪಕ್ಕೆ ದಾಸರಾಗಿದ್ದೆವು. அவர் ಆತನು பிதாவுக்கும் ತಂದೆಗೂ உலகத்தில் இருக்கக்கூடிய ಈ அதிகாரங்களுக்கும் ಲೋಕದಲ್ಲಿರುವ ಅಧಿಕಾರಿಗಳಿಗೂ அவர் கீழ்ப்படிந்து அடிமையானார். ಆತನು ವಿಧೇಯನಾಗಿ ದಾಸನಾದನು. பாவத்துக்கு அடிமையாகல, ಆತನು ಪಾಪಕ್ಕೆ ದಾಸನಾಗಲಿಲ್ಲ, பாவம் செய்யவில்லை, ಪಾಪವನ್ನು ಮಾಡಲೂ ಇಲ್ಲ. உலகத்திலே வந்தார், ಲೋಕಕ್ಕೆ ಬಂದನು. ஆனால் அவர் உலகத்தினுடைய வழிபாடுகளுக்கு அவர் நீங்கி இருந்தார். ಅದು ಲೋಕದಲ್ಲಿ ಎಲ್ಲ ಪದ್ಧತಿ ಆಚಾರ ವಿಚಾರಗಳ ಆತನು ಆಚೆ ಇದ್ದನು. அவர் பாவத்திலே ಆತನು பிசாசுக்கு அவர் ஊழியம் செய்யல. ಆತನು ಪಾಪದಲ್ಲಿ ಸೈತಾನನಿಗೆ ಆತನು ಸೇವೆ ಮಾಡಲಿಲ್ಲ. ಯೇಸು ಕ್ರಿಸ್ತನು அவரை போல நம்மையும் சுதந்திர வழிகளாக மாற்றி இருக்கிறார். ಆತನಂತೆ ನಮ್ಮನ್ನು ಸ್ವತಂತ್ರರನ್ನಾಗಿ ಬದಲಾಯಿಸಿದನು. அதுக்கு தான் என்ன பேரு? ಅದಕ್ಕಾಗಿ ನಮಗೆ ಏನು ಹೆಸರು? அரசரு, ರಾಜರುಗಳು. ஹல்லேலூயா. ಹಲ್ಲೆಲೂಯಾ. நம்ம ராஜா மாதிரி போணும். ನಾವು ರಾಜರಂತಿದ್ದೇವೆ. இந்த உலகத்துல இருக்கிறவங்க எல்லாம் அடிமைகள் யாரு உங்களுக்கு தெரியுமா? ಈ ಲೋಕದಲ್ಲಿ ದಾಸರಾಗಿರುವವರೆಲ್ಲರೂ ಯಾರು ನಿಮಗೆ ಗೊತ್ತುಂಟೆ? ஒருத்தர நீங்க ஞாபகப்படுத்தி சொல்லுங்க. ಒಬ್ಬೊಬ್ಬರನ್ನಾಗಿ ನೀವು ಜ್ಞಾಪಕ ಮಾಡಿಕೊಂಡು ಹೇಳಿರಿ. குடிகாரன் குடிக்கு அடிமை. ಕುಡಿಯುವವನು ಕುಡುಕಕ್ಕೆ ದಾಸನು. சொல்லுங்க. ಹೇಳಿ ನಂತರ. விபச்சாரம் பண்ற விபச்சாரத்தின் ஆவிக்கு அடிமை. ವ್ಯಭಿಚಾರ ಮಾಡುವವನು ವ್ಯಭಿಚಾರಕ್ಕೆ ದಾಸನು. ವಿಗ್ರಹಾರಾಧನೆ இஸ்பிட் ஆடுறவன் இஸ்பிட் ஆடியே தீருவான், அதுக்கு அவன் அடிமை. ಇಸ್ಪಿಟ್ ಆಡುವವನು ಅದನ್ನು ಆಡೇ ಆಡುತ್ತಾನೆ, ಅದಕ್ಕೆ ಅವನು ದಾಸನು. விக்கிரகாராதனை செய்கிறவன் விக்கிரகத்துக்கு அடிமை. ವಿಗ್ರಹ ಆರಾಧನೆ ಮಾಡುವವನು ವಿಗ್ರಹಗಳಿಗೆ ದಾಸನು. ಕಳ್ಳತನ ಮಾಡುವವನು ಕಳ್ಳನಾಗಿಯೇ ಅವನು ಜೀವಿಸ್ತಾನೆ. ಕಳ್ಳತನ ಮಾಡುವವನು ಕಳ್ಳನಾಗಿ ಜೀವಿಸುವನು. ಮತ್ತು ಪದಾರ್ಥಗಳಿಗೆ ಬಲಿಯಾಗುವವನು, ಮಾದಕ ವಸ್ತುಗಳು, ಕೆಟ್ಟ ಪಳಕ ಬಳಕங்களை செய்கிறவன், ಕೆಟ್ಟ ಅಭ್ಯಾಸ ಪದ್ಧತಿಗಳನ್ನು ಮಾಡುವವನು, அதுக்கு அவன் அடிமையாகவே வாழ்கிறான். ಅದಕ್ಕೆ ಅವನು ದಾಸನಾಗಿ ಇರುತ್ತಾನೆ. புரியுதா உங்களுக்கு? ಅರ್ಥವಾಗ್ತಿದೆ ನಿಮಗೆ? நாமெல்லாம் ஒரு காலத்துல அப்படித்தானே இருந்தோம். ನಾವೆಲ್ಲ ಒಂದು ಕಾಲದ ಹಾಗೆ ತಾನೇ ಇದ್ದೆವು. ಸಾರಾ ಸಿಸ್ಟರ್, ಯಾವ ಊರಲ್ಲಿದ್ದೀರಾ? ನಿದ್ರೆ ಊರಲ್ಲಿದ್ದೀರಾ? சரி, கர்த்தருக்கு ஸ்தோத்திரம். புரியுதா உங்களுக்கு? ಅರ್ಥವಾಗ್ತಿದೆ நாம ನಿಮಗೆ? ஏதாவது ஒரு விஷயத்துக்கு நம்ம அடிமையா போயிட்டு இருக்கிறோம். ಯಾವುದಾದ್ರೂ ಒಂದು ವಿಷಯಕ್ಕೆ ನಾವು ದಾಸರಾಗಿ ನಾವು ಇದ್ದೇವೆ. சில பேர் மனுஷருக்கு அடிமையா இருக்காங்க, ಕೆಲವರು ಮನುಷ್ಯರಿಗೆ ದಾಸರಾಗಿರುತ್ತಾರೆ, சில பேர் பிள்ளைகளுக்கு ಅಡಿಮೆಯಾ இருக்கிறாங்க, ಕೆಲವರು ಮಕ್ಕಳಿಗೆ ಅಧೀನರಾಗಿರುತ್ತಾರೆ. ಏನು ಎದುರಿಸ್ತಾರ? ಮನೆಗೆ ಬಂದು ಕೊಡ್ತೀನಿ ಇಲ್ವಾ? ಇಲ್ಲ. ಯಾಕೆ ನಾನು ತೋರಿಸ್ಕೊಡ್ತೀರಾ ಅಂತ. ಸ್ತೋத்திரம். அதாவது ஏதாவது ஒரு விஷயத்துல நாம அடிமைகளாய் போகக்கூடாது. ಯಾವುದೇ ಒಂದು ವಿಷಯದಲ್ಲಾಗಿ ನಾವು ದಾಸರಾಗಿ ನಾವು ಹೋಗಲೇಬಾರದು. நாம் தேவனுக்கு மட்டுமே அடிமைகளாக இருக்கணும். ನಾವು ದೇವರಿಗೆ ಮಾತ್ರ ನಾವು ದಾಸರಾಗಿರಬೇಕು. தேவன் நம்மளை அடிமை மாதிரி நடத்துறதில்ல, பிள்ளைகளே போல நடத்துகிறார். ದೇವರು ನಮ್ಮನ್ನು ದಾಸರಂತ ನಡೆಸುವುದಿಲ್ಲ, ಆತನ ಮಕ್ಕಳಂತ ನಮ್ಮನ್ನು ನಡೆಸುತ್ತಾನೆ. ಇದಕ್ಕೆ ಕಾರಣ, ಇದಕ್ಕೆ ಕಾರಣವು ಯೇಸು ಬೆಲೆ ಕೊಡುತ್ತಿರುತ್ತಾರ್. ಯೇಸು ಕ್ರಯವನ್ನು ಕೊಟ್ಟಿದ್ದಾನೆ. எங்க? ಎಲ್ಲಿ? ಶಿಲುಬೆಯಲ್ಲಿ ரத்தத்தை சிந்தி இருக்கிறார், ರಕ್ತವನ್ನು ಸುರಿಸಿದ್ದಾನೆ. இதை செய்யறதுக்கு தான், ಇದನ್ನು ಮಾಡುವುದಕ್ಕಾಗಿಯೇ அவர் அந்த உடன்படிக்கையை புதுப்பிக்கிறார். பழைய உடன்படிக்கையை புதுப்பித்து சொல்லுகிறார். ಹಳೆಯ ಒಡಂಬಡಿಕೆಯನ್ನು ನವೀಕರಿಸುತ್ತಾನೆ ಹೇಳುತ್ತಾನೆ. ನವೀಕರಿಸಿದ್ದಾನೆ. ಲೂಕನ ಬರೆದ ಸುವಾರ್ತೆ 22 20 ಲೂಕನ ಬರೆದ ಸುವಾರ್ತೆ. ஏதாவது ஒரு லாங்குவேஜில் படிங்க, டைம் இல்லை. ಯಾವುದಾದ್ರೂ ಒಂದು ಭಾಷೆಯಲ್ಲಿ ನಾವು ಓದೋಣ. ಕನ್ನಡದಲ್ಲಿ ಓದಮ್ಮ. 22:20. ಊಟವಾದ ಮೇಲೆ ಆತನು ಅದೇ ರೀತಿಯಾಗಿ ಪಾತ್ರೆಯನ್ನು ತೆಗೆದುಕೊಂಡು, ಈ ಪಾತ್ರೆಯು ನಿಮಗೋಸ್ಕರ ಸುರಿಸಲ್ಪಡುವ ನನ್ನ ರಕ್ತದಿಂದ ಸ್ಥಾಪಿತವಾಗುವ ಹೊಸ ಒಡಂಬಡಿಕೆಯನ್ನು ಸೂಚಿಸುತ್ತದೆ. ನಿಮಗೋಸ್ಕರ ಸುರಿಸಲ್ಪಡುವ ನನ್ನ ರಕ್ತದಿಂದ ಸ್ಥಾಪಿತವಾಗುವ ರಕ್ತದಿಂದ ಸ್ಥಾಪಿಸಲಾಗುವ ಹೊಸ ಒಡಂಬಡಿಕೆಯನ್ನು. ಹೊಸ ಒಡಂಬಡಿಕೆ. ಹಲ್ಲೆಲೂಯಾ. ಹಲ್ಲೆಲೂಯಾ. ಲೂಕ 22 ಲೂಕ 22 ವಚನ 44. ಇದಲ್ಲದೆ ತಮ್ಮಲ್ಲಿ ಯಾವನು ಹೆಚ್ಚಿನವನೆನಿಸಿಕೊಳ್ಳುವನು ಎಂಬ ವಿಷಯದಲ್ಲಿ ಅವರೊಳಗೆ ಚರ್ಚೆ ಹುಟ್ಟಿತು. 22:44 ಅಲ್ಲೇ ಬರುತ್ತೆ ನೋಡಮ್ಮ. ಮೈಂಡ್ ಎಲ್ಲೋ ಹೋಗ್ಬಿಟ್ಟಿದೆ. ಆತನು ಮನೋವೇದನೆ ಉಳ್ಳವನಾಗಿ ಇನ್ನೂ ಆಸಕ್ತಿಯಿಂದ ಆತನು ಯೇಸು ಮನೋವೇದನೆ ಉಳ್ಳವನಾಗಿ ಇನ್ನೂ ಆಸಕ್ತಿಯಿಂದ ಪ್ರಾರ್ಥಿಸಿರಲಾಗಿ ಆತನ ಬೆವರು ಭೂಮಿಗೆ ಬೀಳುತ್ತಿರುವ ಬೀಳುತ್ತಿರುವ ರಕ್ತದ ದೊಡ್ಡ ಹನಿಗಳ ಉಪಾದಿಯಲ್ಲಿತ್ತು. ಯಾವ ರೀತಿಯಾದ ಬೆವರು ಅದು?
ರಕ್ತದಿಂದ ಹಾನಿ. ತೆಗೆದಂತ. ಆಮೆನ್. ಹಾಲೆಲೂಯ. ಯೋಹಾನ್ ಸುವಿಶೇಷಂ ಯೋಹಾನನ ಸುವಾರ್ತೆ 6th ಅಧಿಕಾರಂ 6ನೇ ಅಧ್ಯಾಯ 54ನೇ ವಾಕ್ಯ. 54 6:54 ಯೋಹಾನನ ಬರೆದ ಸುವಾರ್ತೆ. ನನ್ನ ಮಾಂಸವನ್ನು ತಿಂದು ಹಾ. ನನ್ನ ರಕ್ತವನ್ನು ಕುಡಿಯುವವನು ನಿತ್ಯ ಜೀವವನ್ನು ಹೊಂದಿದ್ದಾನೆ ಹಾ. ಮತ್ತು ನಾನು ಅವನನ್ನು ಕಡೆ ದಿನದಲ್ಲಿ ಎಬ್ಬಿಸುವೆನು. ಆಮೆನ್. ಆಮೆನ್. ರೋಮருக்கு எழுதின நிருபம் ರೋಮರಿಗೆ ಬರೆದ ಪತ್ರಿಕೆ 3th ಅಧಿಕಾರಂ 3ನೇ ಅಧ್ಯಾಯ 25 26 ವರೆಗೆ. 25-26ನೇ ವಾಕ್ಯಗಳು. 3ನೇ ಅಧ್ಯಾಯ. ಈತನು ತನ್ನ ರಕ್ತವನ್ನು ಸುರಿಸಿ ಹಾ. ನಂಬಿಕೆ ಇದ್ದವರಿಗಾಗಿ ಕೃಪಾಧಾರವಾಗಬೇಕೆಂದು ದೇವರು ಈತನನ್ನು ಮುಂದಿಟ್ಟನು. ದೇವರು ಹಿಂದಿನ ಕಾಲದ ಪಾಪಗಳನ್ನು ದಂಡಿಸದೆ ಸಹಿಸಿಕೊಂಡಿರಲಾಗಿ ತನ್ನ ನೀತಿಯನ್ನು ಈಗಿನ ಕಾಲದಲ್ಲಿ ಹೀಗೆ ತೋರಿಸಿ ತಾನು ನೀತಿ ಸ್ವರೂಪನಾಗಿಯೂ ಯೇಸುವಿನಲ್ಲಿ ನಂಬಿಕೆ ಇಡುವವರನ್ನು ನೀತಿವಂತರೆಂದು ನಿರ್ಣಯಿಸುವವನಾಗಿಯೂ ಕಾಣಿಸಿಕೊಂಡಿದ್ದಾನೆ. நம்ம ராஜாவா ஆக்குறதுக்கு முன்னாடி நம்மள நீதிமானா ஆக்கணும். ನಮ್ಮನ್ನು ರಾಜರಾಗಿ ಮಾಡೋದಕ್ಕೆ ಮುಂಚಿತವಾಗಿ ನಮ್ಮನ್ನು ನೀತಿವಂತರನ್ನಾಗಿ ಮಾಡಬೇಕು. ಏಕೆ? நீதிವಂತரா இருந்தா தண்டனை கிடையாது. ನೀತಿವಂತರಾಗಿದ್ದರೆ ದಂಡನೆ ಸಿಗುವುದಿಲ್ಲ. ಅಪರಾಧಿಗಳಾಗಿ இருந்தா தண்டனை ಉಂಟು. ಅಪರಾಧಿಗಳಾದರೆ ದಂಡನೆ ಉಂಟು. ಜೈಲ್ இருக்கிற கைதிக்கு போய் கிரீடம் போட்டாக்க அவன் தண்டனை தப்பிச்சிருவானா? ಜೈಲಲ್ಲಿರುವಂತ ಕೈದಿಗೆ ಹೋಗಿ ನಾವು ಕಿರೀಟ ಧಾರಣೆ ಮಾಡಿದ್ರೆ ಅವನು ದಂಡನೆ ತಪ್ಪಿಸಿಕೊಳ್ಳುತ್ತಾನ? அவன் குற்றத்தில தப்பிச்சுக்கொள்வானா? ಅವನು ಅಪರಾಧದಿಂದ ತಪ್ಪಿಸಿಕೊಳ್ಳುತ್ತಾನ? ನ್ಯಾಯ ತೀರ್ಪು ತಪ್ಪಿಸಿಕೊಳ್ಳುವಾನಾ? ನ್ಯಾಯ ತೀರ್ಪಿನಿಂದ ತಪ್ಪಿಸಿಕೊಳ್ಳುತ್ತಾನ? ತಪ್ಪಿಸಿಕೊಳ್ಳ முடியாது. ಅವನು ತಪ್ಪಿಸಿಕೊಳ್ಳಲಿಕ್ಕೆ ಸಾಧ್ಯವಿಲ್ಲ. அதனால முதல்ல அவனை நீதிமான ஆக்கணும். ಆದ್ದರಿಂದ ಅವನನ್ನು ನೀತಿವಂತನಾಗಿ ಮಾಡಬೇಕು. தேவனுடைய நீதியின் பாதையை அவனுக்கு சொல்லிக் கொடுக்கணும். ದೇವರ ನೀತಿಯ ಮಾರ್ಗವನ್ನು ಅವನಿಗೆ ಹೇಳಿಕೊಡಬೇಕು. அதுக்காகவே இயேசு கிறிஸ்து உயிரையே கொடுத்து ரத்தத்தையே சிந்தினார். ಅದಕ್ಕಾಗಿ ಯೇಸು ಕ್ರಿಸ್ತನ ಜೀವವನ್ನೇ ಕೊಟ್ಟು ತನ್ನ ರಕ್ತವನ್ನೇ ಸುರಿಸಿದನು. ஹல்லேலூயா. ಹಲ್ಲೆಲೂಯಾ. அவர் அப்படி செஞ்சதுனால தான் ಆತನ ಆ ವಿಧವಾಗಿ ಮಾಡಿದ್ದರಿಂದಲೇ நாம் தேவனுக்கு சமீபத்தில் வந்தோம். ನಾವು ದೇವರ ಸನ್ನಿಧಾನಕ್ಕೆ ನಾವು ಬಂದೆವು. நம்ம நீதிமான்கள் என்று கர்த்தர் நம்மளை சொல்லும்படி கிருபை நம்ம பெற்றோம். ನೀತಿವಂತರೆಂದು ಯೆಹೋವನು ನಮಗೆ ಹೇಳುವ ಪ್ರಕಾರ ದೇವರು ಹೇಳುವಂತೆ ನಾವು ಆ ಕೃಪೆಯನ್ನು ನಾವು ಪಡೆದುಕೊಂಡೆವು. ಎಫೆಸರ್ 2th ಅಧಿಕಾರಂ ಎಫೆಸರ್ 2ನೇ ಅಧ್ಯಾಯ 13th ವಚನ 13ನೇ ವಾಕ್ಯ. 2:13 ಎಫೆಸದವರಿಗೆ ಬರೆದ ಪತ್ರಿಕೆ. ಈಗಲಾದರೋ ಮೊದಲು ದೂರವಾಗಿದ್ದ ನೀವು ಕ್ರಿಸ್ತ ಯೇಸುವನ್ನು ಸೇರಿದವರಾಗಿದ್ದು ಆತನ ರಕ್ತದ ಮೂಲಕ ಸಮೀಪಸ್ಥರಾಗಿದ್ದೀರಿ. ಆಮೆನ್. ಆಮೆನ್. நாம தேவனுக்கு முன்பாக சமீபமா வர்றதுக்காக ದೇವರ ಸನ್ನಿಧಾನಕ್ಕೆ ನಾವು ಬರುವುದಕ್ಕಾಗಿ ಯೇಸು ಕ್ರಿಸ್ತನು ஊருக்கு வெளியிலே போய் தள்ளப்பட்டார், பாடுபட்டார், மரித்தார். ಆಚೆ ಊರಿನ ಆಚೆ ತಳ್ಳಲ್ಪಟ್ಟು ಬಾಧೆಪಟ್ಟು ಮರಣ ಹೊಂದಿದನು. ಎಬ್ರಿಯರ್ 13th ಅಧಿಕಾರಂ ಇಬ್ರಿಯರ್ 13ನೇ ಅಧ್ಯಾಯ 12th ವಚನ 12ನೇ ವಾಕ್ಯ. 13-12 ಇಬ್ರಿಯರ್ ಬರೆದ ಪತ್ರಿಕೆ. ಆದದರಿಂದ ನಾವು ಆತನ ನಿಮಿತ್ತ ಉಂಟಾಗುವ ನಿಂದನೆಯನ್ನು ತಾಳಿಕೊಳ್ಳುವವರಾಗಿ ಪಾಳೆಯದ ಆಚೆ ಆತನ ಬಳಿಗೆ ಹೊರಟು ಹೋಗೋಣ. ಪಾಳೆಯಕ್ಕೆ ಆಚೆ, ನಗರத்திற்கு புறம்பாக, ಪಾಳೆಯಕ್ಕೆ ಆಚೆ, ನಗರ ವಾಸಲಕ್ಕೆ புறம்பே தள்ளப்பட்டார், பாடுபட்டார். ಊರಿನ ಬಾಗಿಲಿನ ಆಚೆ ತಳ್ಳಲ್ಪಟ್ಟನು. ಎದಕ್ಕೆ? ಏತಕ್ಕಾಗಿ? ದೇವನೋಡು நம்மை கிட்ட சேருவதற்கு, ದೇವರ ಸನ್ನಿಧಾನದಲ್ಲಿ ನಮ್ಮನ್ನು ಸೇರಿಸುವುದಕ್ಕಾಗಿ. அவர் வெளியில் தள்ளப்பட்டார், ಆತನು ಆಚೆ ತಳ್ಳಲ್ಪಟ್ಟನು. அவ்வளவு பெரிய விலையை அவர் கொடுத்திருக்கிறார். ಅಷ್ಟು ದೊಡ್ಡ ಕ್ರಯವನ್ನು ನಮಗಾಗಿ ಕೊಟ್ಟನು. ஏன் இயேசு கிறிஸ்துவுக்கு மகிமையும் வல்லமையும் ತುದಿಯು ಸ್ತೋತ್ರದ ನಾವು ಏನು செய்யணும்? ನಾವು ಯೇಸು ಕ್ರಿಸ್ತನಿಗೆ ನಾವು ಮಹಿಮೆಯನ್ನು, ಪ್ರಭಾವವನ್ನು, ಸ್ತುತಿಯನ್ನು, ಸ್ತೋತ್ರವನ್ನು ನಾವು ಮಾಡಬೇಕು. நாம் இயேசுவுக்கு ஏன் ஆராதனை செய்ய வேண்டும்? ಯೇಸುವಿಗೆ ನಾವು ಏಕೆ ಆರಾಧನೆಯನ್ನು ನಾವು ಸಲ್ಲಿಸಬೇಕು? ஏன் இயேசுவை குறித்து பெருசா நம்ம சொல்லணும்? ಏಕೆ ಯೇಸುವಿನ ಕುರಿತು ನಾವು ದೊಡ್ಡದಾಗಿ ಹೇಳಬೇಕು? ஏனென்றால் ಏಕೆಂದರೆ அவரால தான் ಆತನಿಂದಲೇ நாம் பிதாவிட்ட போற வழியை கண்டுபிடிச்சோம். ನಾವು ತಂದೆಯ ಬಳಿಗೆ ಹೋಗುವಂತ ಮಾರ್ಗವನ್ನು ನಾವು ಕಂಡುಕೊಂಡೆವು. அவர் மூலமா தான், ಆತನ ಮೂಲಕವಾಗಿಯೇ பாவியா ಅಡಿಮೆயா இருந்த நம்மள, ಪಾಪಿಗಳಾದಂತ ದಾಸರಾಗಿದ್ದಂತ ನಮ್ಮನ್ನು நாம் தேவனுடைய பிள்ளைகளானோ, ದೇವರ ಮಕ್ಕಳಾಗಿಯೂ, சுதந்திரவாளியா இருக்கிறோம், ಸ್ವತಂತ್ರಗಳಾಗಿಯೂ, ராஜாவாಗಿ இருக்கிறோம், ರಾಜಗಳಾಗಿ ಇದ್ದೇವೆ, நீதிமான்கள் ಎಂದು ಅழைக்கப்படுகிறோம், ಎಂದು ಕರೆಯಲ್ಪಟ್ಟೆವು, தேவனுக்கு சமீபத்தில் வந்திருக்கிறோம், ದೇವರ ಸನ್ನಿಧಾನಕ್ಕೆ ನಾವು ಬಂದೆವು. ஹல்லேலூயா. ஹல்லேலೂಯಾ. இவ்வளவு காரியங்களையும், ಇಷ್ಟು ಕಾರ್ಯಗಳನ್ನು மாத்திரமல்ல, ಅದು ಅಷ್ಟು ಮಾತ್ರವಲ್ಲ, நமக்கு வருகிற எல்லா சோதனைகளையும் ஜெயிக்கக்கூடிய பலனையும் அவர் தான் நமக்கு கொடுக்கிறார். ನಮಗೆ ಬರುವಂತ ಎಲ್ಲಾ ಸೋದನೆಗಳನ್ನು ಜಯಿಸುವಂತ ಒಂದು ಶಕ್ತಿಯನ್ನು ಆತನೇ ನಮಗೆ ಕೊಡುತ್ತಾನೆ. ஹல்லேலூயா. ಹಲ್ಲೇಲೂಯಾ. சோதனை ஜெயிக்கிறவன்னா ಸೋದನೆ ಜಯಿಸುವುದೆಂದರೆ என்ன ಅರ್ಥ? ಏನರ್ಥವು? ಬರುವಂತ ಕಷ್ಟಗಳನ್ನು ಎದುರಿಸುವ ಶಕ್ತಿ. குழந்தையா இருக்கும் போது குழந்தைய நாம காப்பாற்றுவோம். ಮಕ್ಕಳಾಗಿದ್ದಾಗ ಮಕ್ಕಳನ್ನು ನಾವು ಕಾಪಾಡುತ್ತೇವೆ. குழந்தைகளுக்கு நம்ம நல்ல சாப்பாடு கொடுத்து வளர வச்சிட்டோம்னா, ಮಕ್ಕಳನ್ನು ಚೆನ್ನಾಗಿ ಆಹಾರವನ್ನು ಕೊಟ್ಟು ಚೆನ್ನಾಗಿ ದುಷ್ಟಪುಷ್ಟವಾಗಿ ಬೆಳೆಸಿದರೆ
ஒரு சின்னோண்டு ஒரு கரப்பாம்பூச்சி வருது, ಒಂದು ಚಿಕ್ಕ ಜಿರಳೆ ಬರುತ್ತೆ, குழந்தைய அந்த குழந்தைய தூக்கிடுவோம் ಅದು ಮಗುವಾದ ಎತ್ತುಕೊಳ್ಳುತ್ತೇವೆ இல்லையா? ಹೌದಲ್ಲವೇ? இப்ப நயனா உங்க கால்கிட்ட ஒரு ஒரு கரப்பாம்பூச்சி வந்து அவங்க மம்மி வந்து தூக்கிட்டு போவாங்களா? ನಯನ ನಿನ್ನ ಹತ್ರ ಒಂದು ಜಿರಳೆ ಬಂದ್ರೆ ನಿಮ್ಮ ತಾಯಿ ನೀನು ಎತ್ಕೊಂಡು ಓಡೋಯ್ತಲ್ಲ, என்ன பண்ணுவோம்? ಇಲ್ಲ, ಏನು ಮಾಡ್ತಾಳೆ? ஏய் ಗೂಬೆ ಕಾಲ வச்சு மெதி சொல்லுவாங்களா? ಕಾಲಿಂದ ಅದನ್ನು ಜೆಚ್ಚು சொல்லுவாங்களா? ಹೇಳ್ತಾರಾ? எதுக்கு? ಏತಕ್ಕಾಗಿ? ஜெயிக்கணும். ಜಯಿಸಲಿಕ್ಕೆ. அல்லேலூயா. ಹಾಲೆಲೂಯಾ. சோதனை வரும், ಶೋಧನೆ ಬರುವುದು, சோதனை எல்லாம் வராம இருக்காது. ಶೋಧನೆ ಎಲ್ಲ ಬರದೇ ಇರುವುದಿಲ್ಲ. எவ்வளவு பெரிய ஆளா இருந்தாலும் சோதனை வரும். ಅವನು ಎಷ್ಟೇ ದೊಡ್ಡ ವ್ಯಕ್ತಿ ಆಗಿದ್ದರೂ ಶೋಧನೆ ಬಂದೇ ஆனா ಬರುತ್ತದೆ. ஜெயிக்கிறவனா நம்மள ஆண்டவர் இயேசு கிறிஸ்துக்கு மாற்றுகிறார். ಆದರೆ ಜಯಿಸುವವನಾಗಿ ಕರ್ತನಾದ ಯೇಸು ಕ್ರಿಸ್ತನ ನಮ್ಮನ್ನು ಬದಲಾಯಿಸುತ್ತಾನೆ. ராஜா என்ன சும்மா இல்ல, ರಾಜನೆಂದರೆ ಸುಮ್ಮನೆ ಅಲ್ಲ, அவன் ஜெயிக்கிறவனா இருக்கணும். ಆತನು ಜಯಿಸುವವನಾಗಿರಬೇಕು. ராஜா கிட்ட என்ன இருக்குது? ರಾಜನಲ್ಲಿ ಏನಿರುವುದು? ಪರಾಕ್ರಮವಿರುವುದು. அப்புறம் ಅನಂತರ அதிகாரம், ಅಧಿಕಾರವಿರುವುದು. அல்லேலூயா. ಹಾಲೆಲೂಯಾ. ராஜான்னா அதிகாரம் கொடுப்பாராண்டவர். ರಾಜನೆಂದರೆ ಅಧಿಕಾರವನ್ನು ಕೊಡುತ್ತಾನೆ ದೇವರು. இயேசு கிறிஸ்து அதுக்காக விலையை கொடுத்துட்டாரு. ಯೇಸು ಕ್ರಿಸ್ತ ಅದಕ್ಕಾಗಿ ಕ್ರಯವನ್ನು ಕೊಟ್ಟನು. நம்மள சும்மா பேருக்கு ராஜான்னு வைக்கல, ನಮಗೆ ಸುಮ್ಮನೆ ಹೆಸರಿಗೆ ನಮ್ಮ ರಾಜನೆಂದು ಕರೆಯಲಿಲ್ಲ. ராஜாவுக்குரிய அதிகாரத்தையும் சிம்மாசனத்தையும் நமக்கு கொடுக்க போறார். ರಾಜನಿಗಿರುವಂತ ಅಧಿಕಾರವನ್ನು ಸಿಂಹಾಸನವನ್ನು ನಮಗೆ ಕೊಡಲಿದ್ದಾನೆ. அல்லேலூயா. ಹಾಲೆಲೂಯಾ. நம்ம யாருக்காவது போய் கூஜாவுக்கு மூடியா மாறக்கூடாது. ನಾವು ಯಾರಿಗಾದ್ರೂ ನಾವು ಗುಲಾಮರಾಗಿ ಅವರು ದಾಸರಾಗಿ ನಾವು ಇರಬಾರದು. நாம் ஆளுகிறவர்களாக, அதிகாரம் உள்ளவர்களாக, ನಾವು ಆಳ್ವಿಕೆ ಮಾಡುವವರಾಗಿ, ಅಧಿಕಾರಿಗಳಾಗಿ, அதிகாரம் உள்ளவர்களாக, ಅಧಿಕಾರ ಉಳ್ಳವರಾಗಿ, சோதனைகளை தாண்டி செல்கிறவர்களாக, ಶೋಧನೆಗಳನ್ನು ದಾಟಿ ನಡೆಯುವವರಾಗಿ, ஜெயிக்கிறவர்களாக, ಜಯಿಸುವವರಾಗಿ இருந்தா தான் நமக்கு கிரீடம் போடுவார் இயேசு. ಇದ್ದರೇನೆ ನಮಗೆ ದೇವರು ಕಿರೀಟವನ್ನು ಹಾಕುವನು ಯೇಸು. அப்ப நம்ம கையில அந்த ராஜதண்டாவை கொடுக்கும் போது கெத்தா உட்காருவோம். ಆಗ ನಮ್ಮ ಕೈಲ ರಾಜ ದಂಡವನ್ನು ಆ ಕೋಲನ್ನು ನಮಗೆ ಕೊಟ್ಟರೆ ನಾವು ಗತ್ತಾಗಿರುತ್ತೇವೆ. அப்படி இல்லைன்னா, ಆಗ ಇಲ್ಲದೆ ಹೋದರೆ, வாயில பேசும்போது பொய்யா சொல்லி நாம தோற்று போனால், ನಾವು ಬಾಯಿಂದ ಸುಳ್ಳು ಸುಳ್ಳನ್ನು ಹೇಳಿ ನಾವು ಸೋತು ಹೋದರೆ, கை சுத்தமா இல்லாம திருடி நம்ம தண்டனையை வாங்கி கொண்டே இருந்தால், ನಮ್ಮ ಕೈ ಶುದ್ಧವಾಗಿಲ್ಲದೆ ನಾವು ಕಳ್ಳತನ ಮಾಡಿ ನಾವು ದಂಡನೆಯನ್ನು ಅನುಭವಿಸಿದರೆ, போகக்கூடாத இடத்துக்கெல்லாம் காலில் நடந்து நம்ம அடி வாங்கி கொண்டே இருந்தால், ಹೋಗக்கூಡದ ಸ್ಥಳಗಳಲ್ಲಿ ನಾವು ಹೋಗಿ ನಾವು ಏಟನ್ನು ತಿನ್ನುತ್ತಿದ್ದರೆ, நம்ம கையில் அதிகாரம் கொடுத்தாலும் அது எப்படி இருக்கும்? அது ஒரு ஜோக் மாதிரி ஆயிரும். ನಮ್ಮ ಕೈಯಲ್ಲಿ ಅಧಿಕಾರವನ್ನು ಕೊಟ್ಟರೆ ಅದು ತಮಾಷೆಯಾಗಿರುತ್ತದೆ. அல்லேலூயா. ಹಲ್ಲೆಲೂಯಾ. புரியுதா உங்களுக்கு? ಅರ್ಥವಾಗ್ತಿದೆ ನಿಮಗೆ? வெளிப்படுத்தின விசேஷம் ಪ್ರಕಟಣೆ 2ஆம் அதிகாரம் 2ನೇ ಅಧ್ಯಾಯ 26, 27. 26, 27. ಯಾವನು ಜಯಶಾಲಿಯಾಗಿದ್ದು ನನಗೆ ಮೆಚ್ಚಿಕೆಯಾದ ಕೃತ್ಯಗಳನ್ನು ಕಡೆಯವರೆಗೂ ನಡೆಸುತ್ತಾನೋ ಅವನಿಗೆ ನಾನು ನನ್ನ ತಂದೆಯಿಂದ ಹೊಂದಿದ ಅಧಿಕಾರದಂತೆಯೇ ಜನಾಂಗಗಳ ಮೇಲೆ ಅಧಿಕಾರವನ್ನು ಕೊಡುವೆನು. ಅವನು ಕಬ್ಬಿಣದ ಕೋಲಿನಿಂದ ಅವರನ್ನು ಆಳುವನು. ಮಣ್ಣಿನ ಮಡಿಕೆಗಳು ಒಡೆಯುವಂತೆಯೇ ಅವರ ಬಲ ಮುರಿದು ಹೋಗುವುದು. ಹಲ್ಲೆಲೂಯಾ. அல்லேலூயா. ಹಲ್ಲೆಲೂಯಾ. இயேசு என்ன சொல்றாரு? ಯೇಸು ಏನು ಹೇಳುತ್ತಾನೆ? பிதாவாகிய தேவன் எனக்கு கொடுத்த அதிகாரத்தை, ತಂದೆಯಾದ ದೇವರು ನನಗೆ ಕೊಟ್ಟಂತ ಅಧಿಕಾರವನ್ನು, என் பேச்சை கேட்டு என் உபதேசத்தை கேட்டு நீ இங்கே ஜெயித்தால், ನನ್ನ ಮಾತನ್ನು ಕೇಳಿ ನನ್ನ ಉಪದೇಶವನ್ನು ಕೇಳಿ ನೀವು ಜಯಿಸಿದರೆ, அப்படி ஜெயிக்கிறவனுக்கு, ಆ ವಿಧವಾಗಿ ಜಯಿಸುವವನಿಗೆ, ಜಯಶಾಲನಿಗೆ நான் என்ன தருவேன்? ನಾನು ಏನು ಕೊಡುತ್ತೇನೆ? கிரீடம் கொடுப்பேன். ಕಿರೀಟವನ್ನು ಕೊಡುತ್ತೇನೆ, ಕಿರೀಟವನ್ನು ಕೊಡುತ್ತೇನೆ. கையில் இருக்கக்கூடிய அந்த ராஜதண்டாவை உன் கையில கொடுப்பேன். ನನ್ನ ಕೈಲಿರುವಂತಹ ಕಬ್ಬಿಣದ ಕೋಲನ್ನು ನಿನಗೆ ಕೊಡುತ್ತೇನೆ. அவன் அதை வச்சு மற்றவர்களை தண்டிக்கிற அதிகாரம் அவன் பெற்றுக்கொள்வான். ಅದನ್ನು ಅವನು ಇಟ್ಟುಕೊಂಡು ಮತ್ತೊಬ್ಬರನ್ನು ದಂಡಿಸುವಂತ ಅಧಿಕಾರವನ್ನು ಅವನು ಪಡೆದುಕೊಳ್ಳುತ್ತಾನೆ. அல்லேலூயா. ಹಲ್ಲೆಲೂಯಾ. இப்போ கர்த்தருக்கு ஊழியம் செய்யறவங்க, ಈಗ ಕರ್ತನಿಗೆ ದೇವರಿಗೆ ಸೇವೆ ಮಾಡುವವರು, அப்பொழுது ரிவார்டு கொடுக்கும் பொழுது, ಆಗ ಅವರಿಗೆ ಬಹುಮಾನ ಕೊಡುವಾಗ, அப்போ ஆழ்விக்கையினுடைய இரும்பு கோல் நம்ம கையில கொடுக்க, ಆಗ ಆಳ್ವಿಕೆ ಮಾಡುವಂತಹ ಕಬ್ಬಿಣದ ಕೋಲನ್ನು ನಮ್ಮ ಕೈಗೆ ಕೊಡುವನು. ஹல்லேலூயா. ಹಲ್ಲೆಲೂಯಾ. இப்படியாக தேவன் நம்மளை ராஜாவாக ஆக்குகிறார். ಈ ವಿಧವಾಗಿ ದೇವರು ನಮ್ಮನ್ನು ರಾಜರನ್ನಾಗಿ ಮಾಡುತ್ತಾನೆ. சும்மா பேருக்கு ராஜான்னு சொல்றது இல்ல, ಸುಮ್ಮನೆ ಹೆಸರಿಗೆ ನಾವು ರಾಜರಂತ ಹೇಳುವುದಲ್ಲ. விடுதலை செய்கிறார், நம்மை சுதந்திரவாளி ஆக்குகிறார். ಬಿಡುಗಡೆ ಮಾಡುತ್ತಾನೆ, ನಮ್ಮನ್ನು ಸ್ವತಂತ್ರನಾಗಿ ಮಾಡುತ್ತಾನೆ, நம்மளை சுத்தமாக்குகிறார், ನಮ್ಮನ್ನು ಶುದ್ಧ ಮಾಡುತ್ತಾನೆ, ராஜ வஸ்திரம் நமக்கு போடுகிறார், ರಾಜ ವಸ್ತ್ರವನ್ನು ನಮಗೆ ಧರಿಸುತ್ತಾನೆ. அவரை போல நம்மையும் ஜெயிக்கிறவர்களாக மாற்றுகிறார். ಆತನಂತೆ ನಮ್ಮನ್ನು ಜಯಿಸುವವರನ್ನಾಗಿ ಬದಲಾಯಿಸುತ್ತಾನೆ. ஹல்லேலூயா. ಹಲ್ಲೆಲೂಯಾ. அது மட்டுமல்ல, ಅದು ಮಾತ್ರವಲ್ಲ, இன்னொரு காரியத்தையும் செய்றார். ಮತ್ತೊಂದು ಕಾರ್ಯವನ್ನು ಮಾಡುತ್ತಾನೆ.
பிதாவை பார்த்து நம்ம பயந்து ஒளிஞ்சு ஓடி போக மாட்டோம். ತಂದೆಯನ್ನು ನೋಡಿ ನಾವು ಹೆದರಿ ಅಡಗಿಕೊಂಡು ನಾವು ಓಡಿ ಹೋಗುವುದಿಲ್ಲ. அவருக்கு முன்பாக போய் நிற்போம், ஆசாரியர்களாக நாம வேலை செய்வோம். ಆತನ ಮುಂದೆ ನಾವು ನಿಂತು ಯಾಜಕರಂತೆ ನಾವು ಕೆಲಸವನ್ನು ಮಾಡುತ್ತೇವೆ. யாஜகருடைய வேலை என்ன? ಯಾಜಕರ ಕೆಲಸವೇನು? எப்போ பார்த்தாலும் எனக்கு துணி இல்லை, எனக்கு சோறு இல்லை, எனக்கு காசு இல்லை, அப்படி கேட்கறது இல்லை. ಯಾವಾಗಲೂ ನನಗೆ ಬಟ್ಟೆ ಇಲ್ಲ, ನನಗೆ ಊಟವಿಲ್ಲ, ನನಗೆ ಹಣವಿಲ್ಲ ಅಂತ ಅವಿಧವಾಗಿ ಹೇಳುವುದಲ್ಲ. அப்படி கேட்குறவங்க யாரு? ಅವಿಧವಾಗಿ ಕೇಳುವವರು ಯಾರು? சத்தமா கெட்டியா சொல்லு, தைரியமா சொல்லு. ಬಡವರನ್ನ ಯಾರು? ಬಡವರಂದರೆ ಯಾರು? ನೀಗೆಲ್ಲ ಐಶ್ವರ್ಯವಂತರ. ಬಡವರಂದರೆ ಯಾರು? எப்போ பார்த்தாலும் ಅಮ್ಮ சோறு போடுவோம்மா, ಭಿಕ್ಷಕರು. ಯಾರು? ಭಿಕ್ಷಕರು. ಯಾಜಕರು ಅಂದ್ರೆ ಯಾರು? ಯಾಜಕರೆಂದರು ದೇವರ ಮುಂದೆ ನಿಂತು ಸೇವೆ ಮಾಡುವವರು. அவங்களும் பிச்சை கேட்பாங்க. ಅವರು ಭಿಕ್ಷೆಯನ್ನು ಕೇಳುತ್ತಾರೆ. அவங்களுக்காக இல்ல, ಅವರಿಗಾಗಿ ಅಲ್ಲ. யாருக்காக கேட்பாங்க? ಯಾರಿಗಾಗಿ ಕೇಳುತ್ತಾರೆ? ஆண்டவரே, ದೇವರೇ, அப்பா, ತಂದೆ, அந்த சகோதரியை மன்னிங்கப்பா, ಆ ಸಹೋದರನ ಕ್ಷಮಿಸು ತಂದೆಯೇ, அந்த சகோதரிக்கு கிருபை கொடுங்கப்பா, ಆ ಸಹೋದರಿಗೆ ಕೃಪೆಯನ್ನು ದಯ ಪಾಲಿಸು ತಂದೆ, அந்த குடும்பத்துக்கு ஆசீர்வாதம் கொடுங்கப்பா, ಆಶೀರ್ವಾದವನ್ನು ಕೊಡು ತಂದೆ. ஆண்டவரೇ, அவங்களை மன்னிங்கப்பா, ಅವರನ್ನು ಕ್ಷಮಿಸು. யாரு ಯಾರು யாரு அப்படி கேட்பா? ಯಾರ ವಿಧವಾಗಿ ಕೇಳುವುದು? ಯಾಜಕರು. ಯಾಜಕರು. ಹಲ್ಲೆಲೂಯಾ. ಹಲ್ಲೆಲೂಯಾ. ತನಕನ್ನೇ ಕೇಳ್கிறவன் பிச்சைக்காரன். ತನ್ನಂತೆ ಕೇಳು, ತನಗಾಗಿಯೇ ಕೇಳುವವನು ಒಬ್ಬ ಭಿಕ್ಷಕನು. ஆனா இன்னொருத்தருக்காக ஜெபிக்கிறவன், ಮತ್ತವರಿಗಾಗಿ ಪ್ರಾರ್ಥನೆ ಮಾಡುವವನು, அவன் தான் ஆசாரியன். ಅವನೇ ಯಾಜಕನು. ஹல்லேலூயா. ಹಲ್ಲೆಲೂಯಾ. அவன் ಯಾருக்கு முன்பாக நிற்பான்? ಅವರು ಯಾರ ಮುಂದೆ ನಿಲ್ಲುತ್ತಾನೆ? பிதாவுக்கு முன்பாக ತಂದೆಯ ಮುಂದೆ நிற்பான். ನಿಲ್ಲುತ್ತಾನೆ. ஹல்லேலூயா. ಹಲ್ಲೆಲೂಯಾ. அந்த வேலை இப்ப யாரு செய்றா? ಆ ಕೆಲಸವನ್ನು ಇವಾಗ ಯಾರು ಮಾಡುತ್ತಾರೆ? இயேசு செய்யறாரு. ಯೇಸು ಮಾಡುತ್ತಾನೆ. இயேசு என்ன வேலை செய்யறாரு? ಯೇಸು ಯಾವ ಕೆಲಸವನ್ನು ಮಾಡುತ್ತಾನೆ? பிதாவுக்கு முன்பாக அவர் நமக்காக பரிந்து பேசுகிற, வக்காலத்து வாங்கி பேசுகிறார். ತಂದೆಯ ಮುಂದೆ ನಮಗಾಗಿ ವಿಜ್ಞಾಪನೆ ಮಾಡುವಂತವನಾಗಿದ್ದಾನೆ. எத்தனை பேருக்கு தெரியும்? ಎಷ್ಟು ಜನರಿಗೆ ಗೊತ್ತುಂಟು? 1 யோவான் 1 ಯೋಹಾನನು 2ಾம் அதிகாரம் 2ನೇ ಅಧ್ಯಾಯ முதல் வசனம். ಮೊದಲನೇ ವಾಕ್ಯ. 1 1 ಯೋಹಾನನು 2ಾம் அதிகாரம் 2ನೇ ಅಧ್ಯಾಯ ಮೊದಲ ವಚನ. ಮೊದಲನೇ ವಾಕ್ಯ. 2:1. 1 ಯೋಹಾನನು. ನನ್ನ ಪ್ರಿಯರಾದ ಮಕ್ಕಳೇ, ನನ್ನ ಪ್ರಿಯರಾದ ಮಕ್ಕಳೇ, ನೀವು ಪಾಪ ಮಾಡದಂತೆ ಈ ಮಾತುಗಳನ್ನು ನಿಮಗೆ ಬರೆಯುತ್ತೇನೆ. ಈ ಮಾತುಗಳನ್ನು ನಾನು ನಿಮಗೆ ಅರ್ಥ ಮಾಡಿಕೊಳ್ಳುವಂತೆ ನಿಮಗೋಸ್ಕರ ಬರೆಯುತ್ತೇನೆ. ಯಾವನಾದರೂ ಪಾಪ ಮಾಡಿದರೆ, ನಿಮ್ಮಲ್ಲಿ ಯಾರಾದರೂ ಒಬ್ಬನು ಪಾಪ ಮಾಡಿದ್ದರೆ ತಂದೆಯ ಬಳಿಯಲ್ಲಿ ನೀತಿವಂತನಾದ ಯೇಸು ಕ್ರಿಸ್ತನು ಸಹಾಯಕನು ನಮಗಿದ್ದಾನೆ. ಯೇಸು ಕ್ರಿಸ್ತನೆಂಬ ಸಹಾಯಕನು ನಮ್ಮ ಪರವಾಗಿ ಇದ್ದಾನೆ. ಆತನು ನಮ್ಮ ಪಾಪಗಳನ್ನು ನಿವಾರಣೆ ಮಾಡುವ ಯಜ್ಞವಾಗಿದ್ದಾನೆ. ಹಲ್ಲೆಲೂಯಾ. ಹಲ್ಲೆಲೂಯಾ. ಈ ವಾಕ್ಯವನ್ನು ನೀವು ಆಂಗ್ಲ ಭಾಷೆಯಲ್ಲಿ ನೀವು ಓದಿದರೆ, ಈ ವಾಕ್ಯವನ್ನು ನೀವು ಆಂಗ್ಲ ಭಾಷೆಯಲ್ಲಿ ಓದಿದರೆ, ಯೇಸು ಯಾವ ಕೆಲಸ ಮಾಡ್ತಾನೆ ಅಂತ ವಾಕ್ಯ ಹೇಳುತ್ತದೆ. ಯಾವ ಕೆಲಸ ಮಾಡುತ್ತಾನೆ ಅಂತ ವಾಕ್ಯ ಹೇಳುತ್ತದೆ. తెలుగులో ఎలా ఉన్నది? తెలుగు ನೀನು ಮಾತಾಡುವುದು ಕನ್ನಡ ಅಲ್ವಾ? ಓದಿಲ್ಲ 2ನೇ ವಾಕ್ಯನ ಓದು. ನಮ್ಮ ಪಾಪಗಳನ್ನು ಮಾತ್ರವಲ್ಲದೆ ಸಮಸ್ತ ಲೋಕದ ಪಾಪಗಳನ್ನು ಸಹ నివారణ ಮಾಡುತ್ತಾನೆ. ఓకే. నా చిన్న పిల్లలారా, మీరు పాపము చెయ్యకుండుటకై ఈ సంగతులను మీకు రాయుచున్నాను. ఎవడైనను పాపము చేసిన ఎడల నీతిమంతుడైన యేసుక్రీస్తును ఉత్తరవాది తండ్రి యొద్ద మనకున్నాడు. ఆయన మన పాపములకు శాంతికరమై ఉన్నాడు. మన పాపములకు మాత్రమే కాదు. ಸರಿ, 1ನೇ ವಾಕ್ಯದಲ್ಲಿ ಇಂಗ್ಲಿಷ್ ಅಲ್ಲಿ ಓದಪ್ಪ. My dear children, I write this to you so that you will not sin. But if anybody does sin, we have an advocate with the Father. ಏನಪ್ಪ ಅದು? ಯಾವ ಕೆಲಸ ಯೇಸು ಮಾಡ್ತಾರೆ? ಯಾವ ಕೆಲಸವನ್ನು ಯೇಸು ಮಾಡುತ್ತಾನೆ? Advocate. ಕೇಳ್ಕೊಂಡಿದ್ಯಾ? ಇಂಗ್ಲಿಷ್ ಬೈಬಲ್ ಸ್ಟಡಿಗೆ ಬಂದರೆ ಬೆಳಗ್ಗೆ ಇದೆಲ್ಲ ನಿಮ್ಗೆ ಅರ್ಥವಾಗುತ್ತೆ. ಇಂಗ್ಲೀಷ್ಗೆ ಬರಬೇಕು. ಎಷ್ಟು ಗಂಟೆಗೆ ಸ್ಟಾರ್ಟ್ ಆಗುತ್ತೆ? ಎಷ್ಟುವರೆಗೆ ಹೋಗುತ್ತೆ? 7:30. ಯಾಕೆ ಬರ್ತಾ ಇಲ್ಲ ನೀವು? ನಾಯನಾ
ಯಾರಿಗೋಸ್ಕರ ಇಂಗ್ಲೀಷಲ್ಲಿ ನಾನು ಹೇಳ್ತೀನಿ? ನನಗೋಸ್ಕರನಾ? ಯಾಕೆ ಬರ್ತಾ ಇಲ್ಲ? ಮೀನಾ ಯಾಕೆ ಬರ್ತಾ ಇಲ್ಲ? ಇಮಾನ್ ಯಾಕೆ ಬರ್ತಾ ಇಲ್ಲ? ನೀವು ಯಾಕೆ ನಿಂತುಬಿಟ್ಟಿದ್ಯಾ? ತಿಳ್ಕೊಂಡ್ರೆ ಎಲ್ಲ ನಮ್ಗೆ ಕಷ್ಟ ಆಗುತ್ತದೆ ಪಾಸ್ಟರ್, ಅದಕ್ಕೆ ನಾನು ತಿಳ್ಕೊಳ್ಬಾರ್ದು ಹಂಗೇನಾ? 6 ಗಂಟೆಯಲ್ಲಿ ಇಂಗ್ಲೀಷ್ ಹೇಳಲ್ಲ ನಾನು. ನೀವು ಯಾಕೆ ಬರ್ತಾ ಇಲ್ಲ 6 ಗಂಟೆಗೆ? 7 ಗಂಟೆ ಯಾಕೆ ಬರ್ತಾ ಇಲ್ಲ? ಗೂಬೆಗಳು ಅಂದರೆ ನೀವೇ. ಹೇಳುವವರು ಹೇಳ್ತಾರೆ, ಕೂತ್ಕೊಂಡು ಕೇಳೋರಿಗೆ ಅಷ್ಟು ಕಷ್ಟ. ಅವನಿಗೆ ಕೋಪ ಬಂದ್ಬಿಟ್ಟಿದೆ. சொல்றதுக்கு நான் கஷ்டப்படல, நானே சந்தோஷமா சொல்றேன். உட்காந்து கேட்கறதுக்கு உங்களுக்கு வலிக்குது. ಹೇಳುವುದಕ್ಕೆ ನಾನು ಕಷ್ಟಪಡುವುದಿಲ್ಲ, ನಾನು ಸಂತೋಷಗೊಳ್ಳುತ್ತೇನೆ. ನೀವು ಕುಳಿತು ಕೇಳುವುದಕ್ಕೆ ನಿಮ್ಗೆ ನೋವು. நீங்க கூட வரணும். இங்கிலீஷ் உங்களுக்கு தேவை, கத்துக்கணும். இப்ப கூட கத்துக்கலாம். எப்பதான் கத்துக்கிறது? ನಾನು ಬರಬೇಕು. ಇಂಗ್ಲಿಷ್ ನನಗೆ ಅವಶ್ಯವಿದೆ. ಯಾವಾಗ ನಾನು ಕಲ್ತುಕೊಳ್ಳೋದು? அப்புறம் சின்ன குழந்தைங்க பேர குழந்தைங்களுக்கு எப்படி சொல்லி கொடுப்பீங்க? ಮೊಮ್ಮಕ್ಕಳಿಗೆ ಹೇಗೆ ನಾವು ಹೇಳಿಕೊಡುವುದು? நாம ரெடி இருக்குமா? அதனால தான் கர்த்தர் நம்ம கையில கொடுக்க மாட்டேங்கிறார் சில காரியங்களை. ನಾವು ಸಿದ್ಧರಾಗಿಲ್ಲ, ಅದರಿಂದಲೇ ಕೆಲವು ಕೆಲಸಗಳು ನಮ್ಮ ದೇವರು ನಮ್ಮ ಕೈಗೆ ಕೊಡುತ್ತಿಲ್ಲ. இப்ப கூட நான் கத்துக்கிட்டு தான் இருக்கேன். டெய்லி நான் கத்துக்கிட்டே இருக்கேன், டெய்லி படிச்சுக்கிட்டே இருக்கிறேன். ಈ ದಿನವೂ ನಾನು ಕಲಿತುಕೊಳ್ಳುತ್ತಿದ್ದೇನೆ, ಪ್ರತಿದಿನ ನಾನು ಕಲಿತುಕೊಳ್ಳುತ್ತಿದ್ದೇನೆ, ಓದುತ್ತಿದ್ದೇನೆ. புரியுதா உங்களுக்கு? ಅರ್ಥವಾಗುತ್ತಿದೆ ನಿಮಗೆ? ಯೇಸು என்னவா இருக்கிறாருன்னா உங்களுக்கு உங்க பாஷையில புரியல, இன்னொரு பாஷையில கேட்டா நமக்கு புரியுது. ಯೇಸು ಏನು ಆಗಿದ್ದಾನೆ ಎಂದು ನಿಮ್ಮ ಓದಿದ್ರೆ ನಿಮ್ಮ ಭಾಷೆಯಲ್ಲಿ ನಿಮಗೆ ಅರ್ಥವಾಗುತ್ತಿಲ್ಲ, ಮತ್ತೊಂದು ಭಾಷೆಯಲ್ಲಿ ಕೇಳಿದಾಗ ಅದು ಅರ್ಥವಾಗುತ್ತದೆ. Read it again. ಮತ್ತೆ My dear children, ಎಲ್ಲರೂ ಹೇಳಿ. Children, I write this to you. I write this to you so that you will not sin. So that you will not sin. But if anybody does sin, we have an advocate with the Father. We have an advocate with the Father. Jesus Christ, the righteous one. Jesus Christ, the righteous one. ಯೇಸು ಕ್ರಿಸ್ತ ಯಾರು தெரியுமா? ಯೇಸು ಕ್ರಿಸ್ತನ್ ಯಾರು ಗೊತ್ತುಂಟೆ? பிதாவுக்கு முன்பாக நமக்காக ಅಡ್ವೊಕೇಟ್ ಆಗಿ இருக்கிறார், வேலை செய்கிறார். ತಂದೆಯ ಮುಂದೆ ನಮಗಾಗಿ ಲಾಯರ್ ಅಂತ ನಮಗೆ ಆತನ ಕೆಲಸವನ್ನು ಮಾಡುವವನಾಗಿದ್ದಾನೆ. ಹಲ್ಲೆಲೂಯಾ. ವಕೀಲನಾಗಿದ್ದಾನೆ. ಲಾಯರ್ ತಪ್ಪ ಹೇಳ್ಬಿಟ್ಟಿದ್ರು, ಅವ್ರು ಕರೆಕ್ಟ್ ಆಗಿ ಹೇಳ್ತಾರೆ. ಲಾಯರು ವಕೀಲ, ಲಾಯರ್ ಅಂದ್ರೆ ತಪ್ಪ? ಅವ್ರ ಪರವಾಗಿ ತಪ್ಪದು. ನೀವು ಲಾಯರ್ ಅಂತ ಹೇಳ್ಬಾರ್ದಾಯ್ತು. ವಕೀಲ, ಲಾಯರ್ ಇಂಗ್ಲಿಷ್ ಲಾಯರ್, ಅದು ಇಂಗ್ಲಿಷ್ ಅವ್ರಿಗೆ. ವಕೀಲ. ಓಕೆ, ಹಲ್ಲೆಲೂಯಾ. ಯೇಸು என்ன செய்றாரு? ಯೇಸು ಏನು ಮಾಡುತ್ತಾನೆ? ನಮಗಾಗಿ அவர் ವಕೀಲ ஆகுறாரு. ಆತನ ವಕೀಲನಾಗಿದ್ದಾನೆ. இப்ப நீங்களும் நானும் ಯೇಸು மாதிரி ஆவோம்னு சொன்னா எப்படி இருப்போம்? ನೀವು ನಾವು ಯೇಸು ಅಂತ ಆದರೆ ನಾವು ಹೇಗಿರುತ್ತೇವೆ? ಗೀತಾ, நாம எப்படி ஆயிடுவோம்? ನಾವು ಹೇಗಿರುತ್ತೇವೆ? நாமும் வக்கீலா பாருவோம். ವಕೀಲ போய் தனக்காக பேசிட்டு இருப்பானா? ವಕೀಲನು ಹೋಗಿ ತನಗಾಗಿ ಜಡ್ಜ್ ಹತ್ರ ಹೋಗಿ ಮಾತನಾಡುತ್ತಾನಾ? ನನಗೆ ಇದು ಇಲ್ಲ, எனக்கு அது கொடுங்க, எனக்கு இது கொடுங்க, எனக்கு அது கொடுங்க, இது கொடுங்க, அது கொடுங்க, ಇದು கொடுங்க அப்படி கேட்டுட்டு இருப்பானா? ನನಗೆ ಅದು ಕೊಡು, ಇದು ಕೊಡು, ಅದು ಕೊಡು, ಇದು ಕೊಡು ಅಂತ ಆತನು ಕೇಳುತ್ತಾ ಇರುತ್ತಾನಾ? ಅದನ್ನು ಕೊಡು, ಇದು ನನಗೆ ಇಲ್ಲ, ಇದನ್ನು ನನಗೆ ಮಾಡು அப்படி கேட்க மாட்டான். அவன் மற்றவங்களுக்காக கேட்பான். ಅವನು ಮತ್ತೊಬ್ಬರಿಗಾಗಿ ಕೇಳುತ್ತಾನೆ. ಅವನೇ ಅಡ್ವೊಕೇಟ್. ಯಾಜಕನು ಬೇರೊಬ್ಬರುடைய ಪಾವத்திற்காக அவன் பிராயச்சித்தம் செய்வான். ಬೇರೆಯೊಬ್ಬರ ಪಾಪಕ್ಕಾಗಿ ಆತನು ಪ್ರಾಯಚಿತ್ತ ಮಾಡುತ್ತಾನೆ. பாவ நிவர்த்தியை மற்றவங்களுக்காக பண்ணுவான். ಪಾವ ನಿವಾರಣೆ ಮತ್ತೊಬ್ಬರಿಗಾಗಿ ಮಾಡುತ್ತಾನೆ. இப்போ நமக்காகவே நாம ஜெபிச்சிட்டு இருக்கிறது எப்போ? ನಮಗಾಗಿ ನಾವು ಪ್ರಾರ್ಥನೆ ಮಾಡುತ್ತಿರುವುದು ಯಾವಾಗ? ಬಿಡುಗಡೆ ಇಲ್ಲದ நேரத்துல, ಬಿಡುಗಡೆ ಇಲ್ಲದಂತ ದಿನಗಳಲ್ಲಿ. ಬಿಡುಗಡೆ ಅಡಗಿட்டೋಮ್ನಾ, ಬಿಡುಗಡೆ ಹೊಂದಿದರೆ நமக்காகவே கேட்க மாட்டோம். ನಾವು ನಮಗಾಗಿ ನಾವು ಕೇಳುವುದಿಲ್ಲ. ಏಕೆ? நம்ம கேட்காம நமக்கு ஆண்டவர் செய்ய ஆரம்பிச்சிடுவார். ನಾವು ಕೇಳಿದಂತೆ ದೇವರು ನಮಗೆ ಮಾಡಲಿಕ್ಕೆ ಪ್ರಾರಂಭಿಸುತ್ತಾನೆ. ಆಮೆನ್. ಹಲ್ಲೆಲೂಯಾ, ಆಮೆನ್. ಮತ್ತಾಯ ಸುವಿಶೇಷಂ, ಮತ್ತಾಯನು ಬರೆದ ಸುವಾರ್ತೆ 6ನೇ ಅಧಿಕಾರಂ 6ನೇ ಅಧ್ಯಾಯ 33ನೇ ವಚನ 33ನೇ ವಾಕ್ಯ 6:33. ಮತ್ತಾಯನು ಬರೆದ ಸುವಾರ್ತೆ. ಹೀಗಿರುವುದರಿಂದ ನೀವು ಮೊದಲು ದೇವರ ರಾಜ್ಯಕ್ಕಾಗಿಯೂ ರಾಜ್ಯಕ್ಕಾಗಿಯೂ ನೀತಿಗಾಗಿಯೂ ದೇವರ ನೀತಿಗಾಗಿಯೂ ತವಕ ಪಡಿರಿ. ಇವುಗಳ ಕೂಡ ಅವು ಎಲ್ಲವೂ ನಿಮಗೆ ದೊರಕುವವು. ಹಲ್ಲೆಲೂಯಾ, ಹಲ್ಲೆಲೂಯಾ. ಅದು ಎಲ್ಲವೂ ನಿಮಗೆ ಜೊತೆಯಲ್ಲಿ ದೊರಕುವವು. அப்போ நான் உண்மையான ராஜாவா, உண்மையான ஒரு அரசனாக, ஒரு ஆசாரியனாக நம்மை மாற்றுவதற்காகத்தான்
ಹಾಗಾದರೆ ನಾವು ಅಂದರೆ ನಮ್ಮ ನಿಜವಾದ ಅರಸನನ್ನಾಗಿ ಯಾಜಕನನ್ನಾಗಿ ನಮ್ಮನ್ನು ಬದಲಾಯಿಸುವುದಕ್ಕಾಗಿ கிறிஸ்து இவ்வளோ பாடுகளை கஷ்டங்களை அவமானங்களை பட்டார். ಕ್ರಿಸ್ತನು ಇಷ್ಟು ಬಾಧೆಗಳನ್ನು ಹಿಂಸೆಗಳನ್ನು ಅವಮಾನಗಳನ್ನು ಅನುಭವಿಸಿದನು. அவ்வளோ விலை கொடுத்துருக்காரு இல்லையா? ಎಷ್ಟು ಕ್ರಯವನ್ನು ಕೊಟ್ಟಿದ್ದಾನಲ್ಲವೇ? எதுக்குங்க? ಏತಕ್ಕಾಗಿ? நம்மளை அடிமைகளா வச்சிருக்கிறதுக்கா? ನಮ್ಮನ್ನು ದಾಸರಾಗಿಯೇ ಇರುವುದಕ್ಕಾಗಿಯೇ. இப்போ எத்தனை பேர் நான் இனிமே இப்படி இருக்க மாட்டேன்னு முடிவு எடுக்கிறீங்க? ಎಷ್ಟು ಜನರು ನಾನು ಇನ್ನು ಮೇಲೆ ಈ ವಿಧವಾಗಿ ಇರುವುದಿಲ್ಲ ಎಂದು ತೀರ್ಮಾನ ತೆಗೆದುಕೊಳ್ಳುತ್ತೀರಾ? ஆமென். ಆಮೇನ್. கடன் வாங்குறவன், ಸಾಲವನ್ನು ತೆಗೆದುಕೊಳ್ಳುವವನು, கடன் கொடுக்கிறவனுக்கு அடிமையாக, ಸಾಲ ಕೊಟ್ಟವನಿಗೆ ದಾಸನು. நான் ஒரு தப்பு இவருக்கு விரோதமா நான் பண்ணிட்டேன்னு சொன்னா, ನಾನು ಒಂದು ತಪ್ಪನ್ನು ಇವರಿಗೆ ವಿರುದ್ಧವಾಗಿ ನಾನು ಮಾಡಿದ್ದೇನೆಂದರೆ இவர் சொல்றது நான் கேட்டுதான் அவன் அடிமையாயிருவேன். ಇವರು ಹೇಳುವುದು ನಾನು ಕೇಳಲೇಬೇಕು, ನಾನು ದಾಸನಾಗಿದ್ದೇನೆ. இப்படித்தான் ஒவ்வொருத்தரும் இன்னொருத்தருக்கு அடிமையாகிறாங்க. ಈ ವಿಧವಾಗಿ ಒಬ್ಬೊಬ್ಬರು ಮತ್ತೊಬ್ಬರಿಗೆ ದಾಸರಾಗುತ್ತಾರೆ. ஒரு பொருளை நான் கடன் வாங்கிட்டேன்னா, ಒಂದು ವಸ್ತುವನ್ನು ನಾನು ಸಾಲವಾಗಿ ತೆಗೆದುಕೊಂಡರೆ அந்த ஆளு என்ன சொன்னாலும் நான் கேட்டுதான் ಆ ಮನುಷ್ಯನು ನನಗೆ ಏನೇ ಹೇಳಿದ್ರು ನಾನು ಅದನ್ನು ಕೇಳಲೇಬೇಕು. பிசாசுகிட்ட நம்ம போய் சகவாசம் வச்சுக்கிட்டோம்னா, ಸೈತಾನನ ಹತ್ರ ನಾವು ಸಹವಾಸವನ್ನು ಇಟ್ಟುಕೊಂಡರೆ, உலகத்தின் காரியங்களோடு நம்ம சம்பந்தம் ಈ வச்சுக்கிட்டோம்னா, ಲೋಕದ ಕಾರ್ಯಗಳೊಟ್ಟಿಗೆ ನಾವು ಸಂಬಂಧವನ್ನು ಇಟ್ಟುಕೊಂಡರೆ, தேவனுக்கு விரோதி இடத்துல போய் நாம வந்து பழக ஆரம்பிச்சோம்னா, ದೇವರಿಗೆ ವಿರುದ್ಧವಾಗಿರುವವರ ಜೊತೆಯಲ್ಲಿ ನಾವು ಸ್ನೇಹ ಬೆಳೆಸಿದರೆ அவங்க சொல்றபடி நம்ம கேட்டுத்தான் ஆகணும். ಅವರು ಹೇಳಿದವನ್ನೆಲ್ಲ ನಾವು ಕೇಳಲೇಬೇಕು. நாம் அடிமைகளாய் போய் ನಾವು ದಾಸರಾಗುತ್ತೇವೆ. நம்ம மனுஷருக்கு அடிமைகள் ஆகக்கூடாது. ನಾವು ಮನುಷ್ಯರಿಗೆ ನಾವು ಗುಲಾಮರಾಗಬಾರದು. நாம் தேவனுடைய ராஜாக்களாக இருக்கணும். ನಾವು ದೇವರ ರಾಜರಾಗಿರಬೇಕು. தேவனுக்கு முன்பாக நம்ம யாஜகராக இருக்கணும். ದೇವರ ಮುಂದೆ ನಾವು ಯಾಜಕರಾಗಿರಬೇಕು. ஹல்லேலூயா. ಹಲ್ಲೆಲೂಯಾ. எழுதி நிறுத்து. ನಾವು ಎಲ್ಲರೂ ಎದ್ದು ನಿಂತುಕೊಳ್ಳೋಣ. ஜெபம் பண்ணுவோம். ನಾವು ಪ್ರಾರ್ಥನೆ ಮಾಡೋಣ.